ನಮಸ್ಕಾರ ವೀಕ್ಷಕರೇ, ವಿಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಕಥೆನ ಹೇಳ್ತಿದ್ದೀನಿ ನೋಡಿ. ಕಲ್ಲಿನಿಂದ ವಜ್ರದವರೆಗೆ ಜೀವನದ ನಿಜವಾದ ಸತ್ಯ. ಒಂದು ಕಾಲದಲ್ಲಿ ಪರ್ವತದಂಚಿನಲ್ಲಿ ಒಂದು ಸಾಮಾನ್ಯ ಕಲ್ಲಿತ್ತು. ಅದು ಪ್ರತಿದಿನ ಜನರ ಕಾಲಿಗೆ ಬಡಿತಿತ್ತು. ವಾಹನಗಳು ಅದ್ರ ಮೇಲೆ ಹಾದು ಹೋಗ್ತಿದ್ವು. ಮಳೆ ಬಿಸಿಲು ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ತಿತ್ತು ಆ ಕಲ್ಲು. ಒಂದು ದಿನ ಆ ಕಲ್ಲು ಮನಸ್ಸಿನಲ್ಲಿ ಯೋಚಿಸ್ತು, ನನ್ನ ಜೀವನಕ್ಕೆ ಏನರ್ಥ? ಎಲ್ಲರೂ ನನ್ನನ್ನು ತುಳಿತಾರೆ, ನಾನು ಯಾರಿಗೂ ಬೇಕಿಲ್ಲ. ನೋವಿನಿಂದ ತುಂಬಿದ ಹೃದಯದಿಂದ ಅದು ದೇವರನ್ನು ಪ್ರಶ್ನಿಸಿತು. ದೇವರೇ, ನಾನು ಕಲ್ಲಾಗಿ ಹುಟ್ಟಿದ್ದಕ್ಕೆ ತಪ್ಪೇನು? ನನ್ನಲ್ಲಿ ಮೌಲ್ಯವೇ ಇಲ್ಲವೇ? ದೇವರು ಶಾಂತವಾಗಿ ನಗುತ್ತಾ ಉತ್ತರಿಸಿದರು, ನಿನ್ನೊಳಗೆ ಅಪಾರ ಮೌಲ್ಯ ಇದೆ, ಆದರೆ ಅದನ್ನ ಹೊರತೆಗೆದುಕೊಳ್ಳಲು ನೀನು ಒಂದು ಹಂತ ದಾಟಬೇಕು. ಕಲ್ಲು ಆಶ್ಚರ್ಯದಿಂದ ಕೇಳಿತು, ಯಾವ ಹಂತ ದೇವರು? ದೇವರು ಉತ್ತರಿಸಿದರು, ಒತ್ತಡ, ಹೊಡೆತ, ನೋವು. ಅದನ್ನು ಕೇಳಿ ಕಲ್ಲು ಹೆದರಿಸು. ನಾನು ಈಗಾಗಲೇ ತುಂಬಾ ನೋವು ಅನುಭವಿಸಿದ್ದೇನೆ, ಇನ್ನೂ ಸಹಿಸಬೇಕಾ? ದೇವರು ಹೇಳಿದರು, ನೋವು ನಿನ್ನನ್ನು ನಾಶ ಮಾಡಲು ಅಲ್ಲ, ನಿನ್ನನ್ನು ರೂಪಿಸಲು. ಕೆಲ ದಿನಗಳ ನಂತರ ಆ ಕಲ್ಲನ್ನು ಗಡಿಯಿಂದ ತೆಗೆದು ಒಬ್ಬ ಶಿಲ್ಪಿಗೆ ಕೊಟ್ಟರು. ಅವನು ಅದನ್ನ ಬಲವಾಗಿ ಹೊಡೆದ, ಮತ್ತೆ ಹೊಡೆದ, ಮತ್ತೆ ಹೊಡೆದ. ಪ್ರತಿ ಹೊಡೆತಕ್ಕೂ ಕಲ್ಲು ಒಳಗಿನಿಂದ ಕೂಗಿತು, ನಿಲ್ಲಿಸಿ, ನಾನು ಮುರಿದು ಹೋಗುತ್ತೇನೆ. ಆದರೆ ಶಿಲ್ಪಿ ನಿಲ್ಲಲಿಲ್ಲ. ಸಮಯ ಕಳೆದಂತೆ ಕಲ್ಲಿನ ಮೇಲಿನ ಅಹಸ್ಯ ಪದರುಗಳು ಒಡೆದು ಹೋಗಿ ಒಳಗಿದ್ದ ವಜ್ರದ ಬೆಳಕು ಹೊರಬಂತು. ಅದೇ ಕಲ್ಲು ಈಗ ಎಲ್ಲರ ಕಣ್ಣಲ್ಲಿ ಮಿಂಚುವ ಅಮೂಲ್ಯ ವಜ್ರವಾಯಿತು. ಸಂದೇಶ: ನೀನು ಇಂದು ಅನುಭವಿಸುತ್ತಿರುವ ನೋವು, ಒತ್ತಡ, ಅವಮಾನ, ವಿಫಲತೆ ಇವೆಲ್ಲವೂ ನಿನ್ನನ್ನು ಕುಗ್ಗಿಸಲು ಅಲ್ಲ, ಅವು ನಿನ್ನೊಳಗಿನ ವಜ್ರವನ್ನು ಹೊರತೆಗೆದುಕೊಳ್ಳಲು. ಮುರಿದು ಹೋಗುತ್ತಿಲ್ಲ, ನೀನು ರೂಪುಗೊಳ್ಳುತ್ತಿದ್ದೀಯ. ನಂಬಿಕೆ ಇಟ್ಟುಕೋ, ಸಹಿಸಿಕೋ, ಮುಂದೆ ನಡೆ. ಒಂದು ದಿನ ಜನರು ನಿನ್ನನ್ನು ಹೇಳುತ್ತಾರೆ, ಅವನು ಸಾಮಾನ್ಯನಿಲ್ಲ, ಅಪ್ಪಟ ವಜ್ರ. ವಿಡಿಯೋ ಇಷ್ಟ ಆಯ್ತು ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.